ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾದಂಥ ಮಾಹಿತಿ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತು JEE ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಮೊದಲನೇದು ನಿಮ್ಮ ಜೂನಿಯರ್ಸ್ಗಾಗಿ ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. 2026 ಜನವರಿ ಮತ್ತು ಏಪ್ರಿಲ್ ಸೆಷನಲ್ಲಿ ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರೋ ಅವರಿಗೆ ಭಾಳ ಮುಖ್ಯವಾಗಿರುವಂಥದ್ದು. ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ನಂತರ ನೀಟ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸೊ ನೋಡಿ, ಒಂದು ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಸ್ಪೆಷಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಆಮೇಲೆ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ಆಗಿರ್ಬೋದು, ದಯವಿಟ್ಟು ಅದನ್ನು ಅಪ್ಡೇಟ್ ಮಾಡಿ ಮತ್ತಂದರೆ ರಿನ್ಯೂವಲ್ ಮಾಡಿಕೊಳ್ಳಿ ಅಂತ ತಿಳಿಸಿದ್ದಾರೆ. PWD ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ಬಟ್ ನೀವು ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಅಥವಾ ಫಾದರ್ ನೇಮ್ ಕಂಪಲ್ಸರಿ ಆ್ಯಸ್ ಪರ್ ದ SSLCನೇ ಇರಬೇಕು. ಡೇಟ್ ಆಫ್ ಬರ್ತ್ನಲ್ಲಿ ತಪ್ಪಿದರೆ ಆ್ಯಸ್ ಪರ್ ದ SSLCನೇ ದಯವಿಟ್ಟು ಅಪ್ಡೇಟ್ ಮಾಡಿ. ನಿಮ್ಮ ಫೋಟೋಗ್ರಾಫ್ನ ಅದನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ಅಡ್ರೆಸ್ನು ಸಹ ನೀವೇನಾದರೂ ಒಂದು ವೇಳೆ ತಪ್ಪಿದರೆ ದಯವಿಟ್ಟು ಅದನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಓಕೆ, ಅಡ್ರೆಸ್ಸಿನ ಅಷ್ಟೊಂದು ದೊಡ್ಡ ಮ್ಯಾಂಡೇಟರಿ ಆಗೋದಿಲ್ಲ. ಬಟ್ ಎನಿವೇ, ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ನೀವೇನಾದರೂ ಪ್ಲೇಸಿಗೆ ಚೇಂಜ್ ಮಾಡಿದರೆ, ಅದೇ ಪರ್ಮನೆಂಟಾಗಿ ಅನಿಸಿದ್ರೆ, ಅಥವಾ ನೀವೇನು ಬದಲಾವಣೆ ಮಾಡಬೇಕು ಅನಿಸಿದರೆ ಅಡ್ರೆಸ್ನಲ್ಲಿ ಬೇಕಾದರೆ ಬದಲಾವಣೆ ಮಾಡ್ಕೊಳ್ಬೋದು. ಅಡ್ರೆಸ್ಸಿನ ಅಷ್ಟೊಂದು ಮ್ಯಾಂಡೇಟರಿ ಅಂತೂ ಇರೋದಿಲ್ಲ. ಓಕೆ, ಇದು ಆಯಿತು. ಅಂದರೆ ನಿಮ್ಮ ಪರೀಕ್ಷೆ ನೋಡಿ, ಆಲ್ಮೋಸ್ಟ್ ಈ ಒಂದು ಲಿಂಕ್ ಅಪ್ಲೈ ಮಾಡೋಕ್ಕೆ ಆನ್ಲೈನ್ ಅಪ್ಲೈ ಮಾಡಬೇಕಂದ್ರೆ ಜನವರಿ ಸೆಷನಿಗೆ ಅಂದರೆ ಆಲ್ಮೋಸ್ಟ್ಲಿ ಅಕ್ಟೋಬರ್ನಲ್ಲಿ ಬರುತ್ತೆ. ಬಂದಾಗೂ ಸಹ ನಿಮಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಮತ್ತು ಯಾವ ರೀತಿ ಅಪ್ಡೇಟ್ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕನ್ನೋದನ್ನು ಸಹ ವಿಡಿಯೋ ಮುಖಾಂತರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನ ಮಾಡ್ತೇನೆ. ಇದಾಗಿತ್ತು ಜನವರಿ 2026 ವಿದ್ಯಾರ್ಥಿಗಳಿಗಾಗಿ. ಸೊ ಈಗ ನಾವು ನೋಡೋಣ, ನಮ್ಮಲ್ಲಿ ಈಗ ಪ್ರೆಸೆಂಟ್ ಏನು 2025 ನೀಟ್ ವಿದ್ಯಾರ್ಥಿಗಳು ಅಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಅಪ್ಡೇಟ್ ನೀಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ನಾನು ನೀಟ್ ವಿದ್ಯಾರ್ಥಿಗಳಿಗೆ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಮೊದಲನೇ ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ MCCಯಿಂದ ಈ ಒಂದು ಮಾಪಪ್ ರಿಸಲ್ಟ್ ಆಲ್ರೆಡಿ ಅವೈಲೇಬಲ್ ಆಗಿದೆ. ಕಟ್ ಆಫ್ ತೋರಿಸ್ತಾ ಇದ್ದೀನಿ, ಹೈ ಆಗಿರುವಂಥದ್ದು. ಓಕೆ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಓಪನ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟ್ ಆಗಿರ್ಬೋದು, EWS ಆಗಿರ್ಬೋದು, SC ST ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ. ರ್ಯಾಂಕ್ ಮತ್ತು ಮಾರ್ಕ್ಸ್ ಎರಡು ತೋರಿಸಿದ್ದೇನೆ. ಓಕೆ, ಸೊ ಈಗ ನಾವು ಮುಖ್ಯವಾಗಿರುವಂಥ ಮಾಹಿತಿ ಕಡೆ ಬರೋಣ. ಮತ್ತು ಇನ್ನೊಂದು, ಈ ಒಂದು ಫೈನಲ್ ರಿಸಲ್ಟ್ ಇವತ್ತು ಅವೈಲೇಬಲ್ ಆಗುತ್ತೆ. ಆಮೇಲೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಅದರ ಅನುಗುಣವಾಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಅದಕ್ಕೆ ಸಂಬಂಧಪಟ್ಟಾಗಿ ಶಾರ್ಟ್ ವೀಡಿಯೋಸ್ ಮೂಲಕನೂ ತಿಳಿಸಿರ್ತೇನೆ. ಆಮೇಲೆ ಈಗ ಪ್ರೆಸೆಂಟ್ಲಿ ನಡೀತಿರುವಂಥದ್ದು ನಮ್ಮ ಒಂದು KE ಮಾಪಪ್ ರಿಸಲ್ಟ್ ಯಾವಾಗ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೆಸೆಂಟ್ಲಿ ಅಲ್ಲಿ ಭಾಳಷ್ಟು ಗೊಂದಲವಿದೆ. ಸೊ ಮೊದಲನೇದು ಹೇಳಬೇಕು ಅಂದರೆ, ಈ ಒಂದು ಗೊಂದಲ ಅಂದರೆ ಏನಪ್ಪ ಅಂದರೆ, ರೌಂಡ್ 1 ರೌಂಡ್ 2 ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಮಾಪಪ್ ರೌಂಡಲ್ಲಿ ಎಲ್ಲ ಕಾಲೇಜ್ ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ಭಾಳ ಜನ ಕೋರ್ಟ್ ಮೊರೆ ಹೋಗಿದ್ದಾರೆ. KE ಏನು ಹೇಳುತ್ತಪ್ಪ ಅಂದರೆ, ರೂಲ್ಸ್ ಪ್ರಕಾರ ಮಾಪಪ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಲು ಅವ್ರಿಗೆ ಅಲೋ ಮಾಡ್ತಾರೆ. ಮೊದಲನೇ ಪಾಯಿಂಟ್ KE ಹೇಳೋದು ಹೇಳ್ತಾ ಇದ್ದೀನಿ. ಎರಡನೇದು, ಸೀಟ್ ಹೆಚ್ಚಳ ಆಗಿದ್ದರೆ ಯಾವ ಕಾಲೇಜಿನ ಹೆಚ್ಚಳ ಆಗಿದೆ ಆ ಒಂದು ಕಾಲೇಜಸ್ಗಳಿಗೆ ಮಾತ್ರ ನಾವು ಅವಕಾಶ ಕೊಡ್ತಾ. ಯಾಕಂದರೆ ರೌಂಡ್ 1 ರೌಂಡ್ 2ನಲ್ಲಿ ಆಲ್ರೆಡಿ ಆ ವಿದ್ಯಾರ್ಥಿಗಳು ಅಲೋಟ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟಿದ್ದು, ಸೀಟ್ ಅಲೋಟ್ ಆಗಿದೆ. ಸೊ ಆ ಕಾರಣದಿಂದಾಗಿ ಸೀಟ್ ಹೆಚ್ಚಳ ಆಗಿರುವಂಥ ಕಾಲೇಜುಗಳಿಗೆ ಮಾತ್ರ ರೂಲ್ಸ್ ಪ್ರಕಾರ ಕೊಡಲಾಗುತ್ತೆ. ಅಥವಾ ಹೊಸದಾಗಿ ಕಾಲೇಜ್ ಬಂದರೆ ಆ ಕಾಲೇಜ್ ಮಾತ್ರ ಹಾಕೋದಕ್ಕೆ ಅನುಮತಿ ಕೊಡ್ತಾರೆ. ಬಟ್ ಬೇರೆ ಯಾವುದಾಗಿರ್ಬೋದು, ಒಂದು ಕಾಲೇಜ್ ಆಗಲಿ ಎಷ್ಟೇ ಕಾಲೇಜ್ ಆಗಲಿ, ಒಟ್ಟಲ್ಲಿ ನಂಬರ್ ಆಫ್ ಸೀಟ್ಸ್ ಎಷ್ಟೇ ಇನ್ಕ್ರೀಸ್ ಆಗಲಿ, ಎಲ್ಲಿ ಇನ್ಕ್ರೀಸ್ ಆಗಿದ್ದು ಅದನ್ನು ಮಾತ್ರ ಅಲೋ ಮಾಡ್ತೇವೆ. ಬಟ್ ಇಲ್ಲಪ್ಪ ಅಂದರೆ ಅದು ಎಲ್ಲನೂ ಅಲೋ ಮಾಡೋಕ್ಕಾಗಲ್ಲ ಅನ್ನೋದು KEದು ಒಂದು ವಾದ. ಯಾಕಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಒಂದು ಅವಕಾಶ ಆಗಲಿ, ಅಥವಾ ಮೊದಲಿಂದ ಒಂದು ರೂಲ್ಸ್ ಬಂದಿದೆ. ಬಟ್ ಪ್ರೆಸೆಂಟ್ಲಿ ಭಾಳ ಜನಪ್ಪ ಅಂದರೆ ಸೀಟ್ ಏನಪ್ಪ ಅಂದರೆ ಮಿತಿ ಮೀರಿ ಅಂದರೆ ಹೆಚ್ಚಿಗೆ ಆಗಿರುವಂಥದ್ದು. ಕಾಮನ್ಲಿ ಮೊದಲು 1-2 ಕಾಲೇಜ್ನಲ್ಲಿ ಹೆಚ್ಚಳ ಆಗ್ತಾಯಿತ್ತು. ಈಗ ನೋಡಿದ್ರೆ ನೀವು ಭಾಳಷ್ಟು ಸೀಟ್ಗಳು ಇನ್ಕ್ರೀಸ್ ಆಗಿರೋ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಬಟ್ ನೋಡೋಣ ಕೋರ್ಟ್ ಏನು ಡಿಸಿಷನ್ ತೆಗೆದುಕೊಳ್ತೋ ಅದರ ಅನುಗುಣವಾಗಿ KE ಏನಪ್ಪ ಅಂದರೆ ತನ್ನ ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಸೊ ನನ್ನ ಪ್ರಕಾರ ನೋಡಿ, ಏನಾಗುತ್ತೆ ಅಂದರೆ ಎಲ್ಲರಿಗೂ ಆಪ್ಷನ್ಸ್ ಕೊಟ್ಟರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಕಷ್ಟ ಆಗ್ಬೋದು. ಅವಕಾಶ ಕೊಟ್ಟಿಲ್ಲ ಅಂತಂದರೆ ಯಾರಿಗೆ ಸೀಟ್ ಸಿಕ್ಕಿದೆಯೋ ಅವ್ರಿಗೆ ಅನ್ನಿಸ್ತೇನಪ್ಪ ಅಂದರೆ 12 lakh ಇತ್ತು, ನನಗೆ ಗೌರ್ಮೆಂಟ್ ಸೀಟ್ ಸಿಗೋ ಸಾಧ್ಯತೆ ಇತ್ತು, ಕೈ ತಪ್ಪಿ ಹೋಯ್ತು ಅನ್ನೋದು ಸಹ ಅನ್ಯಾಯನೂ ಆಗ್ಬೋದು. ಬಟ್ ನನ್ನ ಅನಿಸಿಕೆ ಏನಪ್ಪ ಅಂದರೆ ಎಲ್ಲರಿಗೂ ಅಂದರೆ ರೌಂಡ್ 1 ರೌಂಡ್ 2 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟರೆ ಭಾಳಷ್ಟು ಉತ್ತಮ ಅಂತ ನನ್ನ ಅನಿಸಿಕೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಆಪ್ಷನ್ ಎಂಟ್ರಿನ ಈ ಒಂದು ಮಾಪಪ್ ರೌಂಡಲ್ಲಿ ಅಂದರೆ ಸೀಟ್ ತೆಗೆದುಕೊಂಡ್ರೂ ಸಹ ಇಲ್ಲಿ ಆಪ್ಷನ್ಸ್ ಕೊಟ್ಟರೆ ಭಾಳಷ್ಟು ಒಳಿತು ಅಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಡೋಣ ಕೋರ್ಟ್ ಏನು ಹೇಳುತ್ತೆ. KE ಅದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗತ್ತೆ. ವಿಶ್ ಮಾಡ್ತೀನಿ ಎಲ್ಲರಿಗೂ ಎಲ್ಲ ಆಪ್ಷನ್ಸ್ಗಳನ್ನು ಹಾಕೋದಕ್ಕಾಗಿ ಕೋರ್ಟ್ ಒಂದು ನಿರ್ಧಾರ ಪ್ರಕಟಿಸಲಿ, ಅದರ ಅನುಗುಣವಾಗಿ KE ಮಾಡಲಿ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಕ್ಚುಲಿ ಈ ರೀತಿ ಮಿಸ್ಟೇಕ್ ಆಗೋ ಕಾರಣ ಏನು? ಇದೇ ವರ್ಷ ಇಷ್ಟೊಂದು ಒಂದು ಪ್ರತಿ ವರ್ಷ ಗೊಂದಲ ಇದ್ದೇ ಇರುತ್ತೆ. ಈ ವರ್ಷ ಒಂದು ಸ್ಪೆಷಲ್ ಗೊಂದಲ. ಫಸ್ಟ್ NMC ಏನಪ್ಪ ಅಂದರೆ ಆ್ಯಸ್ ಪರ್ ದ ರೂಲ್ ಎಲ್ಲ ಕಾಲೇಜಸ್ಗಳಲ್ಲಿ ಯಾವ್ಯಾವ ಕಾಲೇಜಿಗೆ ಪರ್ಮಿಷನ್ ಸಿಕ್ಕಿದೆಯೋ, ಅಥವಾ ಯಾವೆಲ್ಲ ಕಾಲೇಜ್ಗಳು ಈ ಒಂದು ಹೆಚ್ಚಳ ಆಗಿರುವಂಥ ಸೀಟ್ನಂದ್ರೆ ಪರ್ಮಿಷನ್ ಆಗಿ ಸಿಕ್ಕಿದೆಯೋ ಅವ್ರದೆಲ್ಲ ಮೊದಲನೇ ಕೌನ್ಸಿಲಿಂಗ್ ಪ್ರಕ್ರಿಯೆಗಿಂತ ಮೊದಲನೇ ಬಿಡಬೇಕು. 2 ಕಾಲೇಜ್ ಬಿಟ್ಟೆ, ಮತ್ತೊಂದು ರೌಂಡ್ ಆದಮೇಲೆ ಇನ್ನೊಂದು 2 ಕಾಲೇಜ್ ಬಿಟ್ಟೆ, ಆಮೇಲೆ 1 ಬಿಟ್ಟೆ, ಆಮೇಲೆ 5 ಬಿಟ್ಟು, ಈ ರೀತಿ ಮಾಡೋದು ಏನಾಗುತ್ತೆ ಅಂದರೆ ಎಲ್ಲ ಸ್ಟೇಟ್ ಅಥಾರಿಟಿದವರಿಗೂ ಸಹ ಏನಂದರೆ ಗೊಂದಲನೇ ಆಗುತ್ತೆ. ಓಕೆ, ಅದು ಮೊದಲನೇ ಮಿಸ್ಟೇಕ್ ಆ್ಯಕ್ಚುಲಿ NMCಲಿಂದನೇ ಆ ಒಂದು ಸ್ಕೆಡ್ಯೂಲಲ್ಲೇ ಮಿಸ್ಟೇಕ್ ಇದೆ. ಯಾಕೆಂದರೆ ಅಲ್ಲಿ ಅವರು ಸಿಸ್ಟಮೆಟಿಕ್ ಫಾಲೋ ಮಾಡಿಲ್ಲ ಅಂದರೆ
ಸೆಂಟ್ರಲ್ ಕೌನ್ಸಿಲಿಂಗ್ ಆಗಿರ್ಬೋದು, ಸ್ಟೇಟ್ ಕೌನ್ಸಿಲಿಂಗ್ ಆಗಲಿ, ಯಾವುದೂ ಏನಂದರೆ ಸೂಕ್ತ ರೀತಿಯಲ್ಲಿ ಮಾಡೋದು ಭಾಳಷ್ಟು ಅಥಾರಿಟಿಗೆ ಕನ್ಫ್ಯೂಸ್ ಅಂದರೆ ಕಷ್ಟ ಆಗುವಂಥದ್ದು. ಇವನ್ ವಿದ್ಯಾರ್ಥಿಗಳೂ ಕಷ್ಟ ಆಗುತ್ತೆ. ಮಾರ್ನಿಂಗ್ 2 ಕಾಲೇಜ್ ಬಂದಿರುತ್ತೆ, ಒಂದು ಆಪ್ಷನ್ ಟ್ರೀ ಮಾಡಿರ್ತೀರಿ, ಮತ್ತು ಈವ್ನಿಂಗ್ ಒಂದು 3 ಕಾಲೇಜ್ ಬಂದಿರುತ್ತೆ, ಮತ್ತು ಮರುದಿನ ಇನ್ನೊಂದು ಮೆಸೇಜ್ ಬರುತ್ತೆ ಈ ಕಾಲೇಜ್ ಡಿಲೀಟ್ ಮಾಡೀವಿ ಅಂತೇಳಿ. ಅಂದರೆ ಸಿಸ್ಟಮೆಟಿಕ್ ಇಲ್ಲ, ಆ್ಯಕ್ಚುಲಿ ಬೇಸಿಯಲ್ಲಿ ಕರೆಕ್ಟ್ ಇಲ್ಲ. NMC ಅದಕ್ಕೇನೋ ಎಚ್ಚೆತ್ತುಕೊಂಡು ನೆಕ್ಸ್ಟ್ ಇಯರಿಂದ ಅದು ಕರೆಕ್ಟ್ ಮಾಡಬೇಕು. ಅವಾಗಲೇ ಏನಕ್ಕಂದರೆ ಸ್ಮೂತಾಗಿ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಆಮೇಲೆ ಎರಡನೇ ದಿನಪ್ಪ ಅಂದರೆ ನಮ್ಮ ಹತ್ರ ಎಲ್ಲ ಸ್ಟೇಟ್ಗಳು ಆ್ಯಕ್ಚುಲಿ ಒಂದು KEನೇ ಆಗಿರ್ಬೋದು, MCC ಏನು ಸ್ಕೆಡ್ಯೂಲ್ ಬಿಡ್ತು ಅದ್ರ ಪ್ರಕಾರನೇ ಹೋಗ್ಬೇಕು. ಮುಂದಿನ ವರ್ಷದಿಂದ ನಂದೊಂದು ರೆಕಮೆಂಡೇಷನ್ ಏನಂದರೆ MCC ಏನು ಮಾಡುತ್ತೆ ಅದ್ರ ಪ್ರಕಾರನೇ ಹೋಗಬೇಕು. ಈಗ ನೀವು ಸ್ವಲ್ಪ ನಾವು ಬೇಗ ಮುಗಿಸೋಣ ಅಂತ ಬೇಗ ಮಾಡಿದರೆ ರೌಂಡ್ 1 ರೌಂಡ್ 2 ರೌಂಡ್ 3 ಅಲ್ಲಿಂದ ಇಲ್ಲಿ ಎರಡು ಕನ್ಫ್ಯೂಸ್ ಆಗಿ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇವರು ಫೈನಲ್ ಏನು ಮಾಡ್ತಾರೆ ನಿಮ್ಮ ಹತ್ರ ಪೆನಲ್ಟಿ ಹಾಕೋದಂತೆ ಉಳಿತದೆ. ಇವೊಂದು ನಿಮ್ಮದು ತಪ್ಪಿಲ್ಲ ಅಂದರೂ ಸಹ ಪೆನಲ್ಟಿ ಹಾಕುವಂಥ ಯೂಸಲಿ ಹೆಜ್ಜೆ ಹಾಕ್ಬೋದು. ಸೊ ಹಾಗಾಗಿ ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ MCC ಏನು ಬಿಟ್ಟಿತ್ತು ನೋಡಿ, ಅಂದರೆ NMC ಏನು ಬಂದಿರುತ್ತೆ ನೋಡಿ, ಆ ಸ್ಕೆಡ್ಯೂಲ್ ಪ್ರಕಾರನೇ ಹೋದರೆ ಭಾಳಷ್ಟು ಬೆಸ್ಟ್ ಆಗುವಂಥದ್ದು. ಆಮೇಲೆ ಇವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರೌಂಡ್ 1 ರೌಂಡ್ 2 ರೌಂಡ್ 3ನಲ್ಲಿ ಇನ್ ಬಿಟ್ವೀನಲ್ಲಿ ಚೇಂಜ್ ಮಾಡೋದಿಲ್ಲ. ಡೈರೆಕ್ಟರ್ ಸಾಹೇಬರಿಗೆ ಏನಪ್ಪ ಅಂದರೆ ನನ್ನೊಂದು ರೆಕಮೆಂಡೇಷನ್ ಇದೆ, ರಿಕ್ವೆಸ್ಟ್ ಇದೆ ಜನರ ವಿದ್ಯಾರ್ಥಿಗಳ ಹಾಗೂ ಎಲ್ಲರ ಪರವಾಗಿ, ನೀವೇನು ರೂಲ್ಸ್ ಇದೆ ನೋಡಿ ಅದನ್ನು ಮೊದಲೇ ಪಬ್ಲಿಷ್ ಮಾಡಬೇಕು. ಈ ರೀತಿ ಆಗಬಾರ್ದು. ರೌಂಡ್ 1 ಇದ್ದಾಗ ಒಂದು ರೂಲು, ರೌಂಡ್ 2ನಲ್ಲಿ ಇನ್ನೊಂದು ರೌಂಡು, ಮೊದಲಿಂದ ಏನು ಮಾಡಿಫೈ ಮಾಡಿ ಇನ್ನೊಂದು ಹೊಸ ರೂಲ್ಸ್ ತರ್ತೀವಿ ಅಂತ ನೀವು ಈ ರೀತಿ ಮಾಡ್ತಾ ಹೋದರೆ ಇದು ಜನರ ಪರ ಅಲ್ಲ, ವಿರೋಧನೆ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸಿಗಾಗಲಿ ಅವರೆಲ್ಲ ಯಾರಿಗೂ ಸೂಕ್ತ ಅಲ್ಲ. ನಿಮ್ಮದು ಪೆನಲ್ಟಿ ಸಡನ್ಲಿ ಬರೋದು, 2.5 ತಾಸು ಕೊಟ್ಟೇನಪ್ಪ ಅಂದರೆ ನೀವು ಕ್ವಿಟ್ ಮಾಡಿಲ್ಲ ಅಂದರೆ 1 ಲಕ್ಷ ರೂಪಾಯಿ ನಾವು ಮುಟ್ಟುಗೋಲು ಮಾಡ್ಕೊಳ್ತೀವಿ ಅನ್ನೋದಾಗಲಿ, ಇವೆಲ್ಲ ರೂಲ್ಸ್ ಏನಪ್ಪ ಅಂದರೆ ನೀವು ಮೊದಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೊದಲೇ ಹೇಳಬೇಕು. ಮತ್ತು ಆಮೇಲೆ ಸಫಿಷಿಯೆಂಟ್ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗೆ ನೀವು ಟೈಮ್ ಕೊಟ್ಟರೆ ಒಳ್ಳೆಯದಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೀವು ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರ ಅಂತ ಅನಿಸೋದಿಲ್ಲ. ದಯವಿಟ್ಟು ಅಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಆಗಬೇಕು. ನನ್ನ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಒಂದು ರಿಕ್ವೆಸ್ಟ್ ಇದೆ. ಓಕೆ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ರೂಲ್ ಹೆಂಗೆ ಹೇಳ್ತಂದರೆ ಮಾಪಪ್ ರೂಲ್ ಅಂದರೆ ಏನು, ನಿಮಗೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಬೇರೆ ಯಾವುದೊಂದು ಅಥಾರಿಟಿ ಆಗಿರ್ಬೋದು, MCCಲಿಂದ ಆಗಿರ್ಬೋದು, ಸೀಟ್ ಒಂದು ವೇಳೆ MBBS ಸಿಕ್ಕರೆ ನೀವು KEನಲ್ಲಿ ಮಾಪಪ್ ರೂಲ್ ಅಟೆಂಡ್ ಆಗೋದಿಲ್ಲ, ಆಗೋದಿಲ್ಲ. ಅದೇ ರೀತಿ MCCನಲ್ಲೂ ಸಹ ಅಟೆಂಡ್ ಆಗಬಾರ್ದು. ಯಾಕಂದರೆ ಏನಾಗುತ್ತೆ ಅಂದರೆ MCCನಲ್ಲಿ ರೌಂಡ್ 2 ಮುಗಿದಾಗ KEನಲ್ಲಿ ಅಥವಾ ಯಾವುದೇ ಸ್ಟೇಟಲ್ಲಿ ರೌಂಡ್ 2 ಮುಗಿದಾಗ ಅಲ್ಲಿ ಎರಡು ಕಡೆ ಡಾಟಾ ಏನಾಗುತ್ತೆ ಶೇರ್ ಆಗುತ್ತೆ. ಅಂದರೆ ಈ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಟ್ ಆಗಿದೆ, ನೀವು MCCನಲ್ಲಿ ಅಂದರೆ ಮಾಪಪ್ ರೌಂಡಲ್ಲಿ ನೀವು ಅವರಿಗೆ ಅಲೋ ಮಾಡಬೇಡ್ರಿ. ಅಲೋ ಯಾರಿಗೆ ಮಾಡ್ತಾರೆ ಅಂದರೆ MCCನಲ್ಲಿ ಸೀಟ್ ರೌಂಡ್ 2ನಲ್ಲಿ ತೊಗೊಂಡ್ರೆ ಅಪ್ಗ್ರೇಡೇಷನ್ಗಾಗಿ ಮಾಪಪ್ ರೌಂಡಿಗೆ ಹೋಗ್ಬೋದು ವಿನಃ ಸೀಟ್ ಸಿಕ್ಕಿಲ್ಲಿ KEನಲ್ಲಿ ಸಿಕ್ಕಿದ್ದು MCCನಲ್ಲಿ ಹೋಗೋಕ್ಕೆ ಆ್ಯಕ್ಚುಲಿ ಇರಬಾರ್ದು. ಡಾಟಾ ನನ್ನ ಅನಿಸೋ ಪ್ರಕಾರ ಅವ್ರ ಹತ್ರ ಸರಿಯಾಗಿ ಶೇರ್ ಮಾಡ್ಕೊಂಡಿಲ್ಲ. ಆ ರೀತಿ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಸೀಟ್ ಸಿಕ್ಕರೂ ಸಹ MCCನಲ್ಲಿ ಟ್ರೈ ಮಾಡಿದ್ರೆ ಬ್ಲಾಕ್ ಆಗಬೇಕು, MCCನಲ್ಲಿ ಸಿಕ್ಕರೆ KEನಲ್ಲಿ ಟ್ರೈ ಮಾಡಿದ್ರೆ ಆ್ಯಕ್ಚುಲಿ ಬ್ಲಾಕ್ ಆಗಬೇಕು. ಈ ಒಂದು ಪ್ರಕ್ರಿಯೆನ ಸೂಕ್ತವಾಗಿ ಅವ್ರು ನಡೆಸಿಲ್ಲ ಅಂತ ನನ್ನ ಅನಿಸಿಕೆ. ಇದರಿಂದ ಭಾಳಷ್ಟು ಗೊಂದಲ ಆಗ್ತಾ ಇದೆ. ಓಕೆ. ಸೊ ಆಲ್ರೆಡಿ ನಾನು ನಮಗೆ ಹೇಳಿದ್ದೇನೆ, ನೋಡೋಣ. ರೌಂಡ್ 1 ರೌಂಡ್ 2ನಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು. ಫಾರ್ ಎಕ್ಸಾಂಪಲ್ ಯಾರಿಗೊಂದು ಮ್ಯಾನೇಜ್ಮೆಂಟ್ ಕೋಟ 32 ಲ್ಯಾಕ್ಸ್ ಸಿಕ್ಕಿದೆ ಅಂದ್ಕೊಳ್ಳಿ. ಓಕೆ. ಈಗ ಅವ್ರು ಏನಪ್ಪ ಅಂದರೆ ಈ ಒಂದು ಸೀಟ್ ಹೆಚ್ಚಳ ಆಗಿರೋ ಎನ್ನೋದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ 25 ಲ್ಯಾಕ್ ಟ್ರೈ ಮಾಡಿದೆ, ಅವರಿಗೆ ದುಡ್ಡು ಉಳಿತೆ. ಅವರು ಇಲ್ಲಪ್ಪ ಅಂದರೆ ಏನಾಗುತ್ತೆ, ಇವ್ರಿಗಿಂತ ಕಡಿಮೆ ಅಂಕ ಇರೋರಿಗೆ ಸೀಟ್ ಸಿಗುವಂಥದ್ದು, ಇದು ಅನ್ಯಾಯ ಆಗುತ್ತೆ ವಿದ್ಯಾರ್ಥಿಗಳು, ನೋ ಡೌಟ್. ಸೊ ಹಾಗಾಗಿ ಇನ್ನೊಂದು 12 ಲ್ಯಾಕ್ ಇದೆ, ಭಾಳ ನಿಯರ್ ಇದ್ರೆ ಅವರಿಗೆ ಗೌರ್ಮೆಂಟ್ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಆಪ್ಷನ್ಸ್ನ ನೀವು ಹಾಕೋಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕಾಲೇಜು ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ರ್ಯಾಂಕ್ ಬೇಸ್ ಮೇಲೆ ಯಾವುದೇ ರೀತಿ ವಿದ್ಯಾರ್ಥಿಗಳು ಅನ್ಯಾಯ ಆಗೋದಿಲ್ಲ. ಸೊ ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ವಿದ್ಯಾರ್ಥಿಗಳು, ಪೋಷಕರ ಪರವಾಗಿ ಏನಪ್ಪ ಅಂದರೆ ಅಲೋ ಮಾಡಿದರೆ ಉತ್ತಮ. ಈಗಂತೂ ಅಂತೂ ಕೇಳ್ತಾ ಇಲ್ಲ, ಕೋರ್ಟ್ನಿಂದನೇ ನಿರ್ಧಾರ ಬರಬೇಕು. ಸೊ ಎನಿವೇ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ನ ಹೋಪ್ ಮಾಡ್ತೇವೆ, ವಿಶ್ ಮಾಡ್ತೇವೆ. ಓಕೆ. ಇದ್ರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಸಾರಿ, ಸ್ವಲ್ಪ ಸಮಸ್ಯೆ ಕಾರಣದಿಂದಾಗಿ ಇನ್ ಬಿಟ್ವೀನ್ ಸ್ವಲ್ಪ ದಿನ ವೀಡಿಯೋಸ್ ಮಾಡೋಕ್ಕೆ ನನಗಾಗಿಲ್ಲ. ಓಕೆ. ಚಲೋ. ಎನಿವೇ ನಿಮ್ಮ ಜೂನಿಯರ್ಸ್ಗಳಿಗೂ ಮ್ಯಾಕ್ಸಿಮಮ್ ಚಾನಲ್ ರೆಫರ್ ಮಾಡಿ. ಎನಿವೇ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯೋವರೆಗೂ ನನ್ನ ಒಂದು ಪ್ರಯತ್ನ ಮಾಡ್ತೇನೆ. ಓಕೆ. ಸೊ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.